ಇವತ್ತು ಮಾನ್ಯ ವಿಜಯಪುರದ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶಣ್ಣ ಜಿಗಜಿಣಿಯವರ ನೇತೃತ್ವದಲ್ಲಿ ಹನುಮಂತಣ್ಣ ನಿರಾಣಿ ಅವರ ಸಂಗಡ ನಾವು ಕಾಮಧೇನು ಸ್ವದೇಶಿ ಭಂಡಾರ ವಿಜಯಪುರಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ. ಇದೊಂದು ಅಪ್ಪಟ ದೇಶಿ ಬಜಾರ್ ಆಗಿದೆ. ಯಾವ ರೀತಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮನೆಯಲ್ಲೇ ಎಲ್ಲ ವಸ್ತುಗಳನ್ನು ನಾವು ತಯಾರು ಮಾಡ್ಕೊತಾ ಇದ್ದೀವಿ. ಮೊದಲ ಈಗೇನಾಗಿಬಿಟ್ಟದ, ನಮ್ಮ ಮನೆಯಲ್ಲೇ ನಾವು ವಸ್ತುಗಳನ್ನು ತಯಾರು ಮಾಡ್ಕೊಳ್ಳಾರ್ದೆ ಬೇರೆ ಬೇರೆ ದೇಶದ ಮಲ್ಟಿನ್ಯಾಷನಲ್ ಕಂಪ್ನಿಗಳ ಪ್ರಾಡಕ್ಟ್ಗಳನ್ನು ನಾವು ಇವತ್ತು ಖರೀದಿ ಮಾಡ್ತಾ ಇದ್ದೀವಿ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ಆತ್ಮನಿರ್ಭರ ಆಗಬೇಕು ಅನ್ನುವಂಥ ಕರೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ದೇಶಿ ಉತ್ಪಾದನೆಗಳಿಗೆ ಬಹಳ ದೊಡ್ಡ ಬೇಡಿಕೆ ಇದೆ. ಇಲ್ಲಿಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯುವಕರು ಸೇರಿ ಇಲ್ಲೊಂದು ಸ್ವದೇಶಿ ಭಂಡಾರವನ್ನು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಅಪ್ಪಟ ದೇಶಿ ವಸ್ತುಗಳು ಇವತ್ತು ಇಲ್ಲಿ ಸಿಗ್ತಾ ಇದ್ದಾವೆ. ನನಗೆ ಬಹಳ ಸಂತೋಷ ಆಯಿತು. ಪ್ರಧಾನಿ ನರೇಂದ್ರ ಮೋದಿ ಕರೆಯನ್ನು ಅಕ್ಷರಶಃ ಜಾರಿಗೆ ತಂದಂಥ ಒಂದು ಅಂಗಡಿ ಇದು ಅಂತ ಹೇಳ್ಬೋದು. ಹೀಗಾಗಿ ನರೇಂದ್ರ ಮೋದಿ ಅವರ ಕನಸನ್ನು ನನಸುಗೊಳಿಸುವಂಥ ದಿಶೆಯಲ್ಲಿ ನಾವೆಲ್ಲರೂ ಸ್ವದೇಶಿ ವಸ್ತುವನ್ನು ಉಪಯೋಗ ಮಾಡೋದ್ರ ಮುಖಾಂತರ ದೇಶವನ್ನು ಆತ್ಮನಿರ್ಭರತೆಯತ್ತ ಒಯ್ಯಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಈ ಸ್ವದೇಶಿ ಭಂಡಾರ ಕಾಮಧೇನು ಸ್ವದೇಶಿ ಭಂಡಾರ ವ್ಯಾಪಾರ ಮಳಿಗೆ ಇನ್ನೂ ಯಶಸ್ವಿ ಆಗಲಿ, ಅವ್ರಿಗೆ ಯಶಸ್ಸು ಸಿಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೇನೆ.